ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಇಡೀ ಜಗತ್ತಿಗೆ ತಟ್ತಾ ಇದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಹಾಗೂ ಹರ್ಮುಜ್ ಜಲಸಂಧಿ ಬಿಕ್ಕಟ್ಟು ಪರಿಣಾಮವಾಗಿ ಎಲ್ಪಿಜಿ ಕೊರತೆ ತೀವ್ರವಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳ್ಳಂಬೆಳಗ್ಗೆ ಬಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಆಟೋಗೆ ಎಲ್ಪಿಜಿ ತುಂಬಿಸಿಕೊಳ್ತಾ ಇದ್ದಾರೆ. ಕೆಲವರು ರಾತ್ರಿಯಿಂದಲೇ ಗ್ಯಾಸ್ ಸ್ಟೇಷನ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ದಿನದ ದುಡಿಮೆಯನ್ನೇ ನಂಬಿಕೊಂಡವರ ಬದುಕು ಈಗ ಮುರಾಬಟ್ಟೆ ಆಗಿದೆ. ಇವತ್ತು ಚಾಲಕರು ಆಹಾರ ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಸಚಿವರು ಪೂರೈಕೆಯಲ್ಲಿ ವ್ಯತ್ಯಾಸವಿಲ್ಲ, ಆದರೆ ಖಾಸಗಿ ಬಂಕ್ಗಳಲ್ಲಿ ಹೆಚ್ಚಿನ ದರದ ಬಗ್ಗೆ ಮಾಹಿತಿ ಇದೆ ಎಂದಿದ್ದು ಏಪ್ರಿಲ್ 10ರಂದು ಸಭೆ ನಡೆಸಿ ಪರಿಹಾರ ಒದಗಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ. ಬೇಡಿಕೆ ನಮ್ದಿಷ್ಟೇನೆ, LPG ವೆಹಿಕಲ್ ಏನು 1 ತಿಂಗಳಿಂದ ಬಂಕ್ಗಳ ಮುಂದೆ 4 ರಿಂದ 5 ಅವರು ನಿಂತ್ಕೋತಾ ಇದ್ದೀವಿ. ಮತ್ತೆ ಏನು ಯುದ್ಧ ಶುರುವಾಕಿಂತ ಮುಂಚೆ ಕಳೆದ ತಿಂಗಳು 55 ರೂಪಾಯಿ 75 ಪೈಸೆ ಇದ್ದಿದ್ದ ಗ್ಯಾಸ್ ರೇಟು ಇವತ್ತು 90 ರೂಪಾಯಿ ಒಂದು ಬಂಕಲ್ಲಿದ್ದರೆ ಒಂದು ಬಂಕಲ್ಲಿ 120, ಒಂದು ಬಂಕಲ್ಲಿ 135. ಅಂದರೆ ಬಂಕ್ಗೆ ಯಾವುದೇ ನಿರ್ದಿಷ್ಟವಾದ ದರ ಫಿಕ್ಸೇ ಆಗಿಲ್ಲ. ಮುಂಚೆ ತಿಂಗಳಿಗೆ ಒಂದು ಬಾರಿ ಮಾತ್ರ ದರ ಏರಿಕೆ ಆಗ್ತದೆ. ಸೆಂಟ್ರಲ್ ಎಷ್ಟೇ ಏರುಪೇರು ಬಂದ್ರೂ ತಿಂಗಳಿಗೆ ಒಂದು ದಿನ ಮಾತ್ರ 1ನೇ ತಾರೀಕು ನಮಗೆ ಗೊತ್ತಾಗ್ತಿತ್ತು ಇಷ್ಟು ಜಾಸ್ತಿ ಆಗಿದೆ, ಇಷ್ಟು ಕಮ್ಮಿ ಆಗಿದೆ ಅಂತ. ಈಗ ನಮ್ಗೆ ಯಾವುದೇ ಮಾಹಿತಿನೂ ಸಹ ಸಿಗ್ತಿಲ್ಲ. ಬೆಳಗ್ಗೆ ಒಂದು ಬಂಕಲ್ಲಿ 90 ಇದ್ರೆ ಇನ್ನೊಂದು ಬಂಕಲ್ಲಿ 120. ಅಂದರೆ ಇದು ಯುದ್ಧ ಹೆಸರು ಹೇಳ್ಕೊಂಡು ಆಟೋ ಚಾಲಕರನ್ನ ಹಗಲು ದರೋಡೆನ ಈ ಬಂಕ್ ಮಾಲೀಕರು ಮಾಡ್ತಾ ಇದ್ದಾರೆ. ಮತ್ತು ಸಮರ್ಪಕವಾಗಿ 3 ರಿಂದ 4 ಅವರ್ 5 ಅವರ್. ನಮಸ್ತೆ, ನಾನು ಪಾರು ಅಂತ. ನಾನು ಒಬ್ಳು ಮಹಿಳಾ ಬಡ ಆಟೋ ಚಾಲಕಿ. ಎಷ್ಟೊಂದು ಗಂಡ್ಮಕ್ಳೆ ಅಲ್ಲ, ಹೆಣ್ಮಕ್ಳು ಸಹ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ. LPGದು ಎಷ್ಟು ಬರ ಆಗಿದೆ ಅಂದರೆ ಮನೆಯಲ್ಲೂ ಸಹ ಮಾಡೋದಕ್ಕಾಗ್ತಾ ಇಲ್ಲ, ಅಡುಗೆಗಳು ಮಾಡೋದಕ್ಕಾಗ್ತಾ ಇಲ್ಲ. ಸಂಪಾದನೆ ಇಲ್ಲ ಅಂದಮೇಲೆ ತಗೊಳೋದಕ್ಕೇನಾಗುತ್ತೆ? ಬ್ಲ್ಯಾಕಲ್ಲಾದರೂ ತಗೋಬೋದು ಅಂದರೆ ಸಂಪಾದನೆ ಸಿಕ್ಕಿದ್ರೆ ತಾನೇ ತಗೊಳೋದಕ್ಕಾಗುತ್ತೆ. ಬೆಳಗ್ಗೆಯಿಂದ ಅದು ಮಿಡ್ ಇಂದನೂ ಬೆಳಗ್ಗಿನ ಜಾವ ಗಂಟನೂ ಕಾಯ್ತಾ ಇದ್ರು ಕೂಡ ಅವ್ರಿಗೆ ಸರಿಯಾಗಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದು ಗ್ಯಾಸ್ಗಳು ಬೇರೆ ಗಗನಕ್ಕೆ ಕೂತೈತೆ. 130 ರೂಪಾಯಿ ಅಂದರೆ ಒಂದು ಡ್ರೈವರು 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಆಗಿದೆ. ರ್ಯಾಪಿಡೋ ಅನ್ನೋ ಭೂತ ಇದೆ, ಅದನ್ನು ತೊಲಗಿಸ್ತಾ ಇಲ್ಲ. ಅದರಲ್ಲಿ LPGದು ಏನ್ ಮಾಡಬೇಕು ಅಂತ ಇದ್ದಾರೆ ಈ ಡ್ರೈವರ್ಗಳನ್ನ? ಹೇಳ್ಬಿಡಿ, ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಮನೆಗಳ ಹತ್ರ ಬಂದ್ಬಿಟ್ಟು ನಾವೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀವಿ. ಎಷ್ಟು ಅಂತ ನಾವು ಈ ತರ ಬಾಧೆಗಳಲ್ಲಿ ನೋಡೋದು. ಸಾಲ ಕಟ್ಟಕ್ಕಾಗಲ್ಲ, ಬಡ್ಡಿಗಳು ಕಟ್ಟಕ್ಕಾಗಲ್ಲ, ಮನೆಯಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ, ಮಕ್ಕಳು ಫೀಸ್ ಕಟ್ಟಕ್ಕಾಗಲ್ಲ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಐತೆ. ಇದನ್ನೆಲ್ಲ ನಾವು ಹೆಂಗ್ ಮಾಡೋದಕ್ಕಾಗುತ್ತೆ? ನಮ್ಮ ಕಡೆಯಿಂದ ನಾವು ಎಲ್ಲಾ ಹೆಣ್ಮಕ್ಳು ಅಷ್ಟೇ, ನಾವು ಎಲ್ಲಾ ಹೆಣ್ಮಕ್ಳು ರೆಡಿ ಆಗ್ಬಿಟ್ಟಿದೀವಿ. ನೀವೇನಾದ್ರೂ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳು ನೇಣಾಕೊಂಡ್ ಸಾಯ್ತೀವಿ, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಬಿಡ್ತೀವಿ. ಸಿಲಿಂಡರ್ದು ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಒಂದು ಸಿಲಿಂಡರ್ ಸಿಕ್ಬೇಕು ಅಂದ್ರೆ ಸುಮಾರು 3-4 ತಿಂಗಳು ಕಾಯ್ಬೇಕಾಗುತ್ತೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ. ನಮ್ಮ ಆಟೋ LPGಗೆ ಸುಮಾರು ಇಲ್ಲ ಅಂದ್ರೆ ಒಂದು ದಿನಾನೇ ಕಾಯ್ಬೇಕು ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಸರ್. ಇನ್ನೆಲ್ಲಿದೆ? ಮನೆಯಲ್ಲೂ ಅಷ್ಟೇ, ಇಲ್ಲಿ ಬೀದಿನಲ್ಲೂ ಅಷ್ಟೇ, ಒಂದು ದಿನ ಪರಿಸ್ಥಿತಿ ಇದೆ. ಏನ್ ಬದುಕಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಬಂಕ್ಗಳು ನೋ ಸ್ಟಾಕ್ ಅಂತ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ ಸರ್. ಕೆಲವು ಬಂಕ್ಗಳಲ್ಲಿ ಕೊಡ್ತಾ ಇದ್ದಾರೆ, ಅದಕ್ಕೂ ಕಿಲೋಮೀಟರ್ ಗಟ್ಲೆ ಇದೆ. ಪಾಪ ಅವ್ರು ಡ್ರೈವರ್ಗಳ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಅದ್ರಲ್ಲೂ ಹೆಣ್ಮಕ್ಳು, ನಮ್ಗೇನ್ ಮನೆ ಮಠ ಇಲ್ವಾ? ಮಕ್ಕಳು ಫೀಸ್, ಮಕ್ಕಳಿಗೆ ನಾವು ರೆಡಿ ಮಾಡಬೇಕು. ಇನ್ನ ಸ್ಕೂಲ್ ರಜೆಗಳು ಬಂದಿಲ್ಲ ಸರ್. ಎಲ್ಲರಿಗೂ ಅವ್ರಿಗೂ ರೆಡಿ ಮಾಡ್ಬಿಟ್ಟು ಬರ್ಬೇಕು ಅಂದ್ರೆ ಯಾರು ಸರ್ ನಿಂತ್ಕೊಂತಾರೆ? ನಾವೆಲ್ಲ ಸಿಂಗಲ್ ಪೇರೆಂಟ್ಸ್. ಮೇಡಮ್, ಆಟೋ ಚಾಲಕರ ಪರಿಸ್ಥಿತಿ ನೋಡಿ ಮೇಡಮ್, ಪಾಪ ಹೆಂಗ್ ಜೀವನ ಮಾಡೋದು? ಹೋಗ್ಲಿ ಬಿಡ್ರಿ, ಹಾಳಾಗೋಗ್ಲಿ. ನಿಮ್ಗೆ ಹಾಳಾಗೋಗ್ಲಿ, ಅವರು ಬರ್ಬಾದಾಗ ಹೋಗ್ಲಿ. ಯಾಕೆ ಮೇಡಮ್? ಅವ್ರಿಗೆ ಬದುಕೋ ಹಕ್ಕಿಲ್ಲ ರೀ. ಅವ್ರಿಗೆ ಯಾರು ಅವ್ರಿಗೆ ಬದುಕೋ ಹಕ್ಕು ಕೊಟ್ಟಿದ್ದು? ಯಾರು ಅವ್ರನ್ನ ಆಟೋ ಓಡಿಸು ಅಂತಂದಿದ್ದು? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಾವು ಹೇಳಿದ್ವಿ ಅವ್ರನ್ನ ಆಟೋ ಓಡಿಸಿ ಅಂತ? ಇಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರಾ ಅವ್ರಿಗೆ ಆಟೋ ಓಡಿಸಿ ಅಂತ? ಮುನಿಯಪ್ಪನವ್ರು ಹೇಳಿದ್ರಾ? ಇಲ್ಲದೆ ಇದ್ರೆ ಮೋದಿಯವ್ರು ಹೇಳಿದ್ರಾ? ಯಾರು ಹೇಳಿದ್ರಿ ಅವ್ರಿಗೆ ಆಟೋ ಓಡಿಸಿ ಅಂತ? ಬೇರೆ ಏನಾದ್ರೂ ಮಾಡ್ಬೇಕಾಗಿತ್ತಪ್ಪ, ಚೆನ್ನಾಗಿ ಓದ್ಬೇಕಾಗಿತ್ತು, ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾಗಿತ್ತು. ಏನು ನಿಮ್ಮಿಬ್ಬರಿಗೇನಾ ಇಡೀ ಪ್ರಪಂಚಕ್ಕೆ ಯುದ್ಧ ರೀ? ಇಡೀ ಪ್ರಪಂಚನೇ ಅಳಗಾಡ್ತಾ ಇದೆ ಅಂತದ್ರಲ್ಲಿ ನೀವೇನ್ ದೊಡ್ಡ ನೀವೇನ್ ಏನ್ ಮಾಡಕ್ಕಾಗತ್ತೆ? ಮೋದಿಯವ್ರು ಏನ್ ಮಾಡಕ್ಕಾಗತ್ತೆ? ಡೊನಾಲ್ಡ್ ಟ್ರಂಪ್ ತಲೆ ಕೆಟ್ಟವನು, ಇರಾನು ಕೂಡ ತಲೆ ಕೆಟ್ಟಿದ್ದ ದೇಶ. ಏನ್ ಮಾಡಕ್ಕಾಗತ್ತೆ? ಸಾಯ್ರಿ ನೀವು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾವೆ ಸರ್ಕಾರಗಳು. ಯಾಕೆ ನಮ್ಮ ಜನನೂ ಅಷ್ಟೇ. ಮೊನ್ನೆ ಶನಿವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಿದ್ರೆ ನೀವು ಕಮೆಂಟ್ಸ್ ನೋಡ್ಬೇಕು. ಯುದ್ಧ ನಿಲ್ಸಮ್ಮ, ಹೋಗಮ್ಮ ನೀನು, ಯುದ್ಧ ನಿಲ್ಸು. ಏನ್ ದೊಡ್ಡದಾಗಿ ಭಾಷಣ ಹೊಡಿತಾ ಇದೆಯಾ ಇಲ್ಲಿ? ಯುದ್ಧ ನಿಲ್ಸು. ಏನು ಆಟೋ ಡ್ರೈವರ್ಸು, ಆಟೋದವ್ರು ಎಲ್ಲ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಅಂತ ಕಮೆಂಟ್ ಹಾಕೋ ನಮ್ಮ ಜನ
ನಮ್ಮ ಜನರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬಿಡಿ, ಬೇರೆಯವರು ಬೇರೆ ದೇಶದವ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಜನ ಹೇಳೋದು, ನನಗೆ ಕಮೆಂಟ್ಸ್ ಹಾಕೋದು, ನೀನು ಹೋಗಿ ಯುದ್ಧ ನಿಲ್ಸು, ಅವ್ರಿಗೆ ಯಾರು ಆಟೋ ಓಡಿಸಂದಿದ್ದು, ಬೇರೆ ಕೆಲಸ ಮಾಡ್ಬೇಕಪ್ಪ, ಬೇರೆ ಕೆಲ್ಸಗಳಿಗೆ ಹೋಗಕ್ಕೆ ಹೇಳು. ನಮ್ಮವ್ರಿಗೆ ನಾವೇ ಆಗಲ್ಲ ಅಂತಂದ್ರೆ ಎಂತ ವಿಚಿತ್ರ ಜನ. ನೀವು ಹಾಳಾದ ರಾಜಕೀಯಕ್ಕೆ ನೀವು ಬೂಟ್ ನೆಕ್ತಿರೋ, ಇನ್ನೊಂದು ನೆಕ್ತಿರೋ, ನೆಕ್ ಸಾಯ್ರಿ ಅತ್ಲಾಗೆ. ಆದ್ರೆ ಜನರು ಹೊಟ್ಟೆಗೆ ಹಿಟ್ಟಿಲ್ದೆ ಸಾಯ್ತಾ ಇದಾರ್ರಿ ಆಟೋ ಡ್ರೈವರ್ಸು. ಆಟೋ ಓಡಿಸಿ ದಿನ ತಗೊಂಡೋಗಿರೋ ದುಡ್ಡಲ್ಲಿ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ಬೇಕು. ಅವರು ಬಾಡಿಗೆ ಆಟೋ ಓಡಿಸೋರು ಬಹಳಷ್ಟು ಜನ ಇದ್ದಾರೆ. ಆಟೋನೇ ನಂಬ್ಕೊಂಡು ಜೀವನ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಆಟೋ ಓಡಿಸಿ ಮಕ್ಕಳನ್ನ ಓದಿಸೋರು ಬಹಳಷ್ಟು ಜನ ಇದ್ದಾರೆ. ಅಂತವ್ರು ಏನು ಮಾಡ್ಬೇಕು? ದುಡಿದು ತಿನ್ನಕ್ಕೆ ರೆಡಿ ಆದ್ರೆ ದುಡಿಯಕ್ಕೆ ಬೇಕಾಗಿರುವಂತಹ ಗ್ಯಾಸ್ ಸಿಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಬಂಕಿಗೆ ಬಂದ್ರೆ ರಾತ್ರಿ ಮಟ್ಟ ಕಾಯ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಏನ್ ಮಾಡ್ಬೇಕು ಅವರು? ಎಲ್ಲೋಗ್ಬೇಕು ಅವರು? ಅವ್ರಿಗೆ ಬದುಕುವಂತ ಹಕ್ಕು ಅಧಿಕಾರ ಇಲ್ವಾ? ಇದೆಯಾ ಇಲ್ವಾ? ಮುನಿಯಪ್ಪನವ್ರು ಹೇಳ್ತಾರೆ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂತ. ನಿಮ್ಮ ಬೇರೆ ಸುರ್ಜೇವಾಲಾ ಪರ್ಜೇವಾಲಾ ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಸರಿ ಇಲ್ಲ. ಹಂಗಾದ್ರೆ ನೀವ್ ಹೇಳಿ ಕರೆಕ್ಟ್ ಆಗಿ ಮುನಿಯಪ್ಪನವ್ರೆ, ಪೂರೈಕೆ ಕರೆಕ್ಟ್ ಆಗಿದೆಯಾ? 45 ಮೆಟ್ರಿಕ್ ಟನ್ ನಮಗೆ ಆಟೋ ಗ್ಯಾಸ್ ಬೇಕು. 45 ಮೆಟ್ರಿಕ್ ಟನ್, 45,000 ತಾನೆ, 45,000 ಮೆಟ್ರಿಕ್ ಟನ್ ನಮ್ಗೆ LPG ಬೇಕು, ಆಟೋ LPG. ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂತ ನೀವ್ ಹೇಳಿದಿರಾ ಇವತ್ತು. ನಿಜಾನ? ಹಂಗಾದ್ರೆ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂದ್ರೆ ಇವತ್ತು ಯಾಕೆ ಆಟೋ ಡ್ರೈವರ್ಸ್ ಪರಿಸ್ಥಿತಿ ಹಿಂಗಿದೆ? ಇಲ್ಲ ಪೂರೈಕೆಯಲ್ಲಿ ವ್ಯತ್ಯಯ ಇದೆ ಅಂದ್ರೆ ಅದನ್ನಾದ್ರೂ ಹೇಳಿ, ಪೂರೈಕೆಯಲ್ಲಿ ವ್ಯತ್ಯಯ ಇದೆ ಅಂತ. ನಿಮ್ ಕೈಯಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ವಾ? ಅಷ್ಟು ಸಫಿಶಿಯಂಟ್ ನಮ್ಗೆ ಪೂರೈಕೆ ಇಲ್ವಾ? ಆಯ್ತಪ್ಪ, ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ಜೀವನ ನಡೆಸೋದಕ್ಕೊಂದು ಏನಾದ್ರೂ ಒಂದು ಪರಿಹಾರ ಕೊಡಿ ಪಾಪ. ಹೌದಲ್ವಾ? ನಾವು ಮಾತಾಡೋದು ಸುಲಭ. ನಾವು ತಿಂಗಳ ಸಂಬಳಕ್ಕೆ ದುಡಿತೀವಿ. ನಾವು ಥ್ಯಾಂಕ್ ಗಾಡ್, ದೇವ್ರು ನಮ್ಗೆ ಅಂತ ಪರಿಸ್ಥಿತಿ ಕೊಟ್ಟಿಲ್ಲ. ಬಟ್ ಅಂತಹ ಪರಿಸ್ಥಿತಿ ಇರೋರ್ಗಾದ್ರೂ ಮರ್ಗೋದ್ ಬೇಡವಾ ನಾವು? ಒಂದು ಮಾನವೀಯತೆಯಲ್ಲಿ ಆಯ್ತು, ನಿಮ್ಗೆ ಗ್ಯಾಸ್ ಕೊಡಕ್ ಆಗ್ತಾ ಇಲ್ವಾ? ಅಟ್ಲೀಸ್ಟ್ ಆಟೋ ಡ್ರೈವರ್ಸ್ ಅನ್ನ ಗುರುತಿಸಿ ಕೊರೋನಾ ಟೈಮಲ್ಲಿ ಏನ್ ಸರ್ಕಾರ ಮಾಡಿತ್ತಲ್ಲ ಆ ರೀತಿಯಾಗಿ ಏನಾದ್ರೂ ಒಂದು ಮಾಡಿ ಅವ್ರಿಗೆ. ಬೇರೆ ಯಾರಿಗಾದ್ರೂ ಲಾಕ್ ಡೌನ್ ಅಂತ ಪರಿಸ್ಥಿತಿ ಇದೆಯೋ ಇಲ್ವಾ? ಆಟೋ ಡ್ರೈವರ್ಸ್ಗೆ ಇದೆ ಅಂತ ಪರಿಸ್ಥಿತಿ ಬಂದಿದೆ. LPGಯನ್ನೇ ನಂಬ್ಕೊಂಡಂತಹ ಆಟೋ ಡ್ರೈವರ್ಸ್ಗೆ ಅಂತಹ ಪರಿಸ್ಥಿತಿ ಬಂದಿದೆ. ಬಂದಿಲ್ಲ ಅಂತಲ್ಲ, ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರೂ ಮಾಡಿ ಪರಿಹಾರ ಕೊಡಿ. ನನಗೆ ಬಹಳ ಜನ ಆಟೋ ಡ್ರೈವರ್ಸ್ ಗೊತ್ತಿದ್ದಾರೆ. ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಅವ್ರ ತರೋ ದುಡ್ಡನ್ನ ಒಂದು ದಿನದ ಬಾಡಿಗೆಯಲ್ಲಿ ಎಷ್ಟು ಉಳಿಸ್ಕೊಂಡು ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ದಿನದ ಬಡ್ಡಿ ತಗೊಂಡಿರ್ತಾರೆ, ವಾರದ ಬಡ್ಡಿ ತಗೊಂಡಿರ್ತಾರೆ. ತಿಂಗಳ ಆರಂಭ EMI ಕಟ್ಟಬೇಕು, ಟ್ಯೂಷನ್ ಫೀಸು, ಮಕ್ಕಳದ ಅಡ್ಮಿಷನ್ ಮಾಡುವಂತ ಟೈಮ್ ಬಂತು, ಬೇರೆ ಬೇರೆ ಸಾಲಗಳು ಮಾಡ್ಕೊಂಡಿರ್ತಾರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ಮನೆ ರೇಷನ್, ಹೆಂಗ್ ಮಾಡ್ಬೇಕು ಅವರು? ಅರ್ಥ ಮಾಡ್ಕೋಬೇಕಲ್ಲ. ಸತ್ರ ಸಾಯ್ಲಿ ಅಂತ ಬಿಟ್ಬಿಡೋದು? ಹಂಗಾದ್ರೆ ಸರ್ಕಾರಗಳು ಯಾಕೆ ಹೇಳಿ? ಸತ್ರ ಸಾಯ್ಲಿ ಅಂತ ಎಲ್ಲ ನಮ್ಮ ಪಾಡಿಗೆ ನಾವೇ ಎಲ್ಲ ಜೀವನ ಮಾಡ್ಕೋಬೇಕು, ನಮ್ಮ ಪಾಡಿಗೆ ನಾವೇ ಎಲ್ಲ ನೋಡ್ಕೋಬೇಕು ಅಂತ ಅನ್ನೋದಾದ್ರೆ ಸರ್ಕಾರಗಳು ಯಾಕೆ ಬೇಕು? ಹವಾಮಾನ ವೈಪರೀತ್ಯ ಆಯ್ತು, ಸತ್ರ ಸಾಯ್ಲಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಯುದ್ಧ ಆಯ್ತು, ಅದಕ್ಕೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸರ್ಕಾರಗಳು ಯಾಕೆ ಬೇಕು? ನೀವ್ ಹಂಗಾದ್ರೆ ನೀವೆಲ್ಲ ಯಾಕೆ ಬೇಕು? ನಮ್ ಜೀವನ ನಾವೇ ನೋಡ್ಕೋತೀವಲ್ಲ, ಕಷ್ಟನೋ ಸುಖನೋ. ಹೌದಲ್ವಾ ಹೇಳಿ? ಸರ್ಕಾರಗಳು ಎದಕ್ ಬೇಕು? ಅವಶ್ಯಕತೆನೇ ಇರಲ್ಲ. ಅವಶ್ಯಕತೆನೇ ಇಲ್ಲ. ಮತ್ತೆ ಪಾಪ ಅಲ್ಲ, ಒಂದ್ ಮಿಡಿಯೋರ್ ಇದೆಯಾ ಬೇಡವಾ? ಮಾನವೀಯತೆ ಇದೆಯಾ ನಮ್ ಜನರಿಗೆ? ಏನ್ ಆಟೋ ಡ್ರೈವರ್ಸ್ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಬಹಳ ಕಾಂಗ್ರೆಸ್ ಅವ್ರಿಗೆ BJP ಚೇಲಾಗಳು ಪುಸುಕ್ ಅಂತ ಉರಿ ಹತ್ತ ಬಿಡುತ್ತೆ ಅವ್ರಿಗೆ.